ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ದೇವರು ನೋವು ಕೊಡೋಕೆ ಅಂತ ಒಬ್ಬರನ್ನಿಟ್ಟಿದ್ರೆ ಖುಷಿ ಕೊಡೋಕೆ ಅಂತ ಇನ್ನೊಬ್ಬರನ್ನ ಇಟ್ಟಿರ್ತಾನೆ. ಕಾಯೋ ತಾಳ್ಮೆ ನಮಗಿರ್ಬೇಕಷ್ಟೇ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ಎಲ್ಲ ಹೃದಯದಲ್ಲೂ ನೋವಿದೆ, ಅದನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ಬೇರೆ. ಕೆಲವರು ಕಣ್ಣಿನಲ್ಲಿ ಬಚ್ಚಿಡ್ತಾರೆ, ಇನ್ನು ಕೆಲವರು ನಗುವಿನಲ್ಲಿ ಬಚ್ಚಿಡ್ತಾರೆ. ಜ್ಞಾನ ಉಳ್ಳವನಿಗೆ ಬೇರೆ ಸಂಪತ್ತು ಬೇಡ, ಕೋಪ ಇದ್ದವನಿಗೆ ಬೇರೆ ಶತ್ರುವೇ ಬೇಡ, ಕರುಣೆ ಉಳ್ಳವನಿಗೆ ಬೇರೆ ಯಾವ ರಕ್ಷಣೆಯೂ ಬೇಡ. ಬಯಸಿದೆಲ್ಲ ಸಿಗಲ್ಲ ನಿಜ, ಆದರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ಯಾವುದೇ ಕಷ್ಟ ಬಂದರೂ ಮುಖದಲ್ಲಿ ಕೊಂಚ ನಗುವಿರಲಿ. ಯಾವುದೇ ಸಮಯದಲ್ಲಿ ಸೋತರೂ ಅಲ್ಲಿ ಬೇಸರದ ಬದಲು ಚಿಕ್ಕ ನಗುವಿರಲಿ. ಎಷ್ಟೇ ಸೋಲು ಕಷ್ಟ ನೋವಿದ್ದರೂ ಆತ್ಮವಿಶ್ವಾಸದ ನಗು ನಮ್ಮನ್ನ ಬಲಶಾಲಿಯನ್ನಾಗಿಸ್ತದೆ. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಮಾಡಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಸಾಧ್ಯ. ಪ್ರತಿ ಹೆಜ್ಜೆಯಲ್ಲೂ ಒಂದು ತಿರುವು, ಆ ತಿರುವಲ್ಲಿ ಅದರದೇ ಆದ ನೋವು ನಲಿವು. ಜೀವನ ಅಂದ್ರೇನೆ ಇಷ್ಟು, ಬಯಸಿದೆಲ್ಲ ಸಿಗೋಲ್ಲ, ಸಿಕ್ಕಿದ್ರೂ ಆ ವಸ್ತುವಿಗೆ ಬೆಲೆ ಇರಲ್ಲ. ನಾವು ಬದುಕಿನಿಂದ 100 ಪಾಠ ಕಲಿತೀವಿ ಅಂದ್ರೆ ಅದೇ ಬದುಕು ನಮಗೆ 1000 ಪಾಠ ಹೇಳಿಕೊಡುತ್ತೆ. ಮರೆಯದೆ ತಿಳಿ, ನಿನ್ನ ಹೆಜ್ಜೆಗೆ ನಿನ್ನದೇ ಆದ ಬೆಲೆ ಇದೆ. ಮೊದಲು ಗಳಿಸೋಕೆ ಹೋರಾಟ, ಗಳಿಸಿದ ಮೇಲೆ ಉಳಿಸೋಕೆ ಹೋರಾಟ, ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ, ಕೊನೆಗೆ ಗಳಿಸಿದೆಲ್ಲ ಯಾರಿಗೋ ಬಿಟ್ಟು ಖಾಲಿ ಕೈಯಲ್ಲಿ 4 ಜನರ ಹೆಗಲ ಮೇಲೆ ಓಟ. ಮಾತು ಕೊಡೋದು ತುಂಬಾ ಸುಲಭ, ಆದರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಮಾತು ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿ. ನಿಮ್ಮ ಮಾತಿನಲ್ಲಿ ಇನ್ನೊಬ್ಬರ ಲೈಫ್ ಇರುತ್ತೆ, ನಂಬಿಸಿ ಕೊನೆಗಾಲದಲ್ಲಿ ಕೈ ಕೊಡಬೇಡಿ. ಶ್ರೇಷ್ಠವಾದುದನ್ನು ಸಾಧಿಸುವ ತುಡಿತ ಇರಬೇಕು, ಜೊತೆಗೆ ಸಾಧನೆಯ ಹಾದಿಯಲ್ಲಿ ಎಡವಿದಾಗ ಎದ್ದು ನಿಲ್ಲುವ ಛಲವೂ ಇರಬೇಕು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.